ಪಟ್ಟದ ಆಟ ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇದೆ. ಈಗ ದೆಹಲಿ ಕೂಡ ಶಿಫ್ಟ್ ಆಗಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಬಹುಶಃ ಈ ಪಟ್ಟದ ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಆಡಿರುವಂತಹ ಕೆಲವೊಂದಷ್ಟು ಮಾತುಗಳು, ಒಂದಷ್ಟು ಮಾರ್ಮಿಕ ನುಡಿ ಬೇರೆದೇ ಅರ್ಥಗಳನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಪ್ರಶ್ನೆ ರಾಜ್ಯದ ಜನ ಕೂಡ ತುಂಬಾ ಕ್ಲೋಸ್ ಆಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಇವತ್ತು ಹೇಳ್ತಾರೆ ಪ್ರಾರ್ಥನೆ, ಪೂಜೆ, ಶ್ರಮ ಇವೆಲ್ಲದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಜೊತೆಗೆ ಇದು 5 ಜನರ ನಡುವೆ ನಡೆದಿರುವಂತಹ ಒಂದು ಟ್ರೇಡ್, ಆದ್ರೆ ವ್ಯಾಪಾರ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳೇನು, ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿ ಮಾಡಿ ಅಂತ ನಾನು ಕೇಳಿಲ್ಲ, ಇದು 5-6 ಜನರ ಗುಟ್ಟಿನ ವ್ಯಾಪಾರ. ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ. ಮತ್ತೆ ಪ್ರಾರ್ಥನೆ, ಶ್ರಮದ ಮಾತನಾಡಿದ ಡಿಕೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆರಂಭದಿಂದಲೂ ಕುರ್ಚಿ ಕಾಳಗ ಧಗಧಗ ಅಂತಿದೆ. ದೆಹಲಿ ಅಂಗಳದಲ್ಲೂ ಆಟ ಜೋರಾಗಿದೆ. ಡಿಕೆ ಬಣದ ಶಾಸಕರ 2 ಗುಂಪು ದೆಹಲಿ ಪ್ರವಾಸ ಮುಗಿಸಿ ವಾಪಸ್ ಬಂದಿದೆ. ಇತ್ತ ಬೆಂಗಳೂರಿನಲ್ಲೇ ಇದ್ದ ಖರ್ಗೆ ದೆಹಲಿ ತಲುಪಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಶ್ರಮ, ಪ್ರಾರ್ಥನೆ, ಫಲದ ಮಾತನಾಡ್ತಾ ಮುಖ್ಯಮಂತ್ರಿ ಮಾಡಿ ಅಂತ ನಾನು ಕೇಳಿಲ್ಲ, ಇದು 5-6 ಜನರ ಗುಟ್ಟಿನ ವ್ಯಾಪಾರ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ, ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂದಿದ್ದಾರೆ. ಸಂತೋಷ ಅಂತ ತ್ಯಾಗದ ಮಾತನಾಡಿದ್ದಾರೆ. ಸರ್, ಇವತ್ತೊಂದು ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗಾಗಿ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ದರೆ ನಾವು, ಕಾರ್ಯಕರ್ತರಿದ್ದರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿನೂ ನಾವು ನೋಡಬೇಕು. ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡ್ರುಗಳು, MLAಗಳು, ಫಲಾನುಭವಿಗಳು. ಬಟ್ ಏನೂ ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನಿಲ್ವಲ್ಲ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರೂ ಇರಲಿಲ್ಲ, ಎಲ್ಲ ಬೇಡ ಅಂದ್ಬಿಟ್ರು. ನಡೀತೀನಂತ ನಾನೇ ತೀರ್ಮಾನ ಮಾಡಿದೆ, ನಾನು ಸಿದ್ದರಾಮಯ್ಯ ಇಬ್ಬರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ, ತಿಂಡಿ, ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಇದು ಹಂಗೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಒಂದೇ ಕಾರಿನಲ್ಲಿ ಡಿಕೆ ಖರ್ಗೆ ಪ್ರಯಾಣ, ಏರ್ಪೋರ್ಟ್ ವರೆಗೂ ಚರ್ಚೆ. ಯಾವ ಆತಂಕ ಬೇಡ, ಡಿಸಿಎಂ ಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅಭಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ 4 ದಿನಗಳ ಕಾಲ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ರು. ನಾಯಕರೆಲ್ಲರೂ ಖರ್ಗೆ ನಿವಾಸಕ್ಕೆ ಬಂದು ಹೋಗ್ತಿದ್ರೆ ಡಿಕೆ ಮಾತ್ರ ದೂರ ಉಳಿದಿದ್ರು. ಆದ್ರೆ ಇವತ್ತು ಖರ್ಗೆ ಇನ್ನೇನ್ ಏರ್ಪೋರ್ಟ್ಗೆ ತೆರಳಬೇಕು ಅನ್ನೋಷ್ಟರಲ್ಲಿ ಆಗಮಿಸಿದ ಡಿಕೆ ಎಐಸಿಸಿ ಅಧ್ಯಕ್ಷರ ಜೊತೆ ಕಾರ್ನಲ್ಲೇ ಏರ್ಪೋರ್ಟ್ಗೆ ತೆರಳಿದ್ರು. ಹಾಗಾದ್ರೆ ಪ್ರಯಾಣದುದ್ದಕ್ಕೂ ಖರ್ಗೆ ಡಿಸಿಎಂ ಡಿಕೆಗೆ ಕೊಟ್ಟ ಭರವಸೆ ಏನು ತೋರಿಸ್ತೀವಿ ನೋಡಿ. ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ನಿಮ್ಮ ವಿಷಯವಾಗಿ ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚಿಸ್ತೀನಿ. ನೀವು ಯಾವ ಆತಂಕ ಪಡಬೇಡಿ, ಧೈರ್ಯವಾಗಿರಿ.
ಅಧಿಕಾರ ವಿಚಾರದ ಬಗ್ಗೆ ನಾನು ವಿವರವಾಗಿ ತಿಳಿಸ್ತೀನಿ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ ಬಳಿಕ ನಿಮಗ್ ಕರೆ ಬರುತ್ತೆ. ನಾನು ಎಲ್ಲಾ ವಿಚಾರವನ್ನ ಚರ್ಚಿಸಿದ ಬಳಿಕ ನಿಮಗ್ ಕರೆ ಮಾಡ್ತಾರೆ ಅಂತ ಖರ್ಗೆ ಡಿಕೆಗೆ ಅಭಯ ನೀಡಿದ್ದಾರೆ. ಖರ್ಗೆ ಜೊತೆ ಏರ್ಪೋರ್ಟ್ಗೆ ಬಂದ ಕೂಡಲೇ ಡಿಕೆ ಫೋನ್ನಲ್ಲಿ ಬ್ಯುಸಿ ಆದ್ರು. ಏರ್ಪೋರ್ಟ್ನ ವಿಐಪಿ ಟರ್ಮಿನಲ್ನಲ್ಲಿ ಹೊರಗಡೆ ಬಂದು ಪ್ರತ್ಯೇಕವಾಗಿ ಡಿಕೆ ಫೋನ್ನಲ್ಲಿ ಮಾತನಾಡ್ತಿದ್ರು. ಖರ್ಗೆ ಹಾಗೂ ಬೆಂಗಾವಲು ಪಡೆಯನ್ನ ಬಿಟ್ಟು ಮತ್ತಷ್ಟು ದೂರಕ್ಕೆ ಹೋದ್ರು. ಡಿಕೆಯ ಈ ನಡೆ ಕೂಡ ಕುತೂಹಲ ಕೆರಳಿಸಿದೆ. ನಾನು ಡಿಕೆಗಿಂತ ಮೊದಲೇ ಶಾಸಕನಾಗಿದ್ದೆ, ನಾವೇನ್ ಲೆಕ್ಕಕ್ಕಿಲ್ವಾ ಎಂದ ರಾಯರೆಡ್ಡಿ. ಡಿಕೆ ಬಾಹ್ಯ ಬೆಂಬಲ ಕೊಡೋದಿದ್ರೆ ನಾವು ರೆಡಿ, ಸದಾನಂದಗೌಡ ಬಾಂಬ್. ಕುರ್ಚಿ ಕದನದ ನಡುವೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ನಾನು ಡಿಕೆಗಿಂತ ಮೊದಲೇ ಶಾಸಕನಾಗಿದ್ದೀನಿ, ನಾವೇನ್ ಲೆಕ್ಕಕ್ಕಿಲ್ವಾ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನಿದ್ದೀನಿ. ರಾಯರೆಡ್ಡಿ ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂದ್ರೆ ಇತ ಡಿವಿ ಸದಾನಂದಗೌಡ, ಡಿಕೆ ಬಾಹ್ಯ ಬೆಂಬಲ ಕೊಡೋದಿದ್ರೆ ನಾವು ರೆಡಿ, ವರಿಷ್ಠರು ತೀರ್ಮಾನ ಮಾಡಿದ್ರೆ ನಾವು ಸಿದ್ಧರಿದ್ದೀವಿ ಅಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾನವರ ವಕ್ತಾರ ಅಲ್ಲ, ಅವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಸರ್, ನನಗೆ ತಿಳಿದ ಮಟ್ಟಿಗೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ, ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಗೆಯೂ ಬರಲ್ಲ. ಸರ್, ಡಿ ಕೆ ಶಿ ಅವರು ಕಾಂಗ್ರೆಸ್ನ CM ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ BJPಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಇರ್ಬೋದು, ಆಸೆ ಆಕಾಂಕ್ಷೆಗಳು ಇರಲ್ಲ ಅಂತ ನಾನು ಹೇಳಲ್ಲ. ಈಗ ನನಗಿಲ್ವಾ, ನಾನು ಅವ್ರಿಗಿಂತ ಮೊದಲೇ MLA ಆಗಿದ್ದೇನೆ. ಏನದರರ್ಥ ನಾವೇನು ಲೆಕ್ಕಕ್ಕೆ ಇಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಈ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೀನಿ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಎಲ್ಲರೂ ಆಗ್ಬೇಕಂತಿರ್ತದೆ. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ. ಅವರು ಇದು ಏನೋ 4 ಮಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಇವತ್ತು ನಾಳೆ ತೀರ್ಮಾನ ತೆಗೆದುಕೊಳ್ತಾರೆ. ಸ್ಪಷ್ಟವಾದಂಥ ಹೇಳಲೇಬೇಕಾಗುತ್ತೆ ಪಾರ್ಟಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಪ್ಪ, ನಾನು ಸದಾನಂದಗೌಡರದಾಗಲಿ ರಾಯರೆಡ್ಡಿದಾಗಲಿ ಇನ್ನೊಬ್ರಿಗಾಗಲಿ ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಡಿಕೆ ಬಣದ ಶಾಸಕರು ದೆಹಲಿಯಿಂದ ವಾಪಸ್. ದೆಹಲಿಗೆ ಬಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡಿಕೆಗೆ ಸಿಎಂ ಸ್ಥಾನ ಸೇರಿದಂತೆ ಸಚಿವ ಸ್ಥಾನದ ಬೇಡಿಕೆಗೆ ಬಂದಿದ್ದ ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಉದಯ್ ಕದಲೂರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್ ರವರಿಗೆ ಸಿಕ್ಕ ರಾಹುಲ್ ಗಾಂಧಿ ಶಾಸಕರ ತಂಡಕ್ಕೆ ಸಿಕ್ಕಿಲ್ಲದೆ ಇರೋದು ನಿರಾಸೆಯಾಗಿದೆ. ಡಿಕೆ ಶಿವಕುಮಾರ್ ಭೇಟಿಯಾದ ಶಾಸಕ ರವಿ ಗಣಿಗ. ಇದೆಲ್ಲದರ ನಡುವೆ ಶಾಸಕ ರವಿ ಗಣಿಗ ಡಿಸಿಎಂ ಡಿಕೆರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆ ನಡೆಸಿ ವಾಪಸ್ ಆಗಿದ್ದಾರೆ. ಒಟ್ನಲ್ಲಿ ಕುರ್ಚಿಯಾಟ ರೋಚಕವಾಗಿದೆ. ಇದೀಗ ಖರ್ಗೆ ಡಿಕೆಗೆ ಅಭಯ ನೀಡಿ ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದು, ದೆಹಲಿ ಮಟ್ಟದಲ್ಲಿ ಭರ್ಜರಿಯಾಗಿ ರಾಜಕೀಯ ಗರಿಗೆದರೋ ಎಲ್ಲಾ ಲಕ್ಷಣ ಗೋಚರಿಸುತ್ತಿದೆ. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ಮಹೇಶ್, TV9 ನವದೆಹಲಿ.